ಏನಮ್ಮೋರೆ, ನನ್ನ ಬರೋದಕ್ಕೆ ಹೇಳಿದ್ರಂತೆ. ಏನ್ ವಿಷಯ? ಮಗನಿಗೆ ಮದ್ವೆ ತಯಾರಿ ಮಾಡ್ತಿದ್ದೀರಾ ಹೇಗೆ? ಹೌದು ಪುರೋಹಿತ್ರೆ, ಇನ್ನು ನಮಗೂ ವಯಸ್ಸಾಯ್ತು. ಮಗ ಬೇರೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಮದ್ವೆ ಮಾಡಿಲ್ಲ ಅಂದ್ರೆ ಆಗತ್ತಾ ಹೇಳಿ? ಹಾಗಾಗಿ ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡಿ ಮಗನ್ನ ಸೆಟ್ಲ್ ಮಾಡ್ಬಿಡೋಣ ಅಂತ. ಓಹೋ, ಏನಪ್ಪ ರಮಣ, ಈಗಾಗ್ಲೇ ನಿನ್ ಮುಖದಲ್ಲಿ ಮದುಮಗನ ಕಳೆ ಬಂದ್ಬಿಟ್ಟಿದೆ. ನಿಮ್ ತಾಯಿ ನೋಡಿದ್ರೆ ಬೇಗ ಬೇಗ ಮಗನ್ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಆತುರದಲ್ಲಿದ್ದಾರೆ. ಹೌದು ಪುರೋಹಿತ್ರೆ, ನಾನು ಎಷ್ಟೇ ಹೇಳಿದ್ರು ಅವ್ರು ನನ್ನ ಮದ್ವೆ ತಯಾರಿ ಮಾಡೋದನ್ನ ನಿಲ್ಸೋದೇ ಇಲ್ಲ. ಹಾಗಾಗಿ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಹೇಗಿದ್ರು ಇವತ್ತೆಲ್ಲ ನಾಳೆ ಮದ್ವೆ ಆಗ್ಲೇಬೇಕು. ಅಮ್ಮ ಇವಾಗ್ಲೇ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಅಷ್ಟೇ. ಓಹೋಹೋ, ಶಾರದಮ್ಮ, ನೀವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ರಿ ಅನ್ಸತ್ತೆ. ಅದಕ್ಕೆ ನಿಮ್ಮ ಮಗ ಇಷ್ಟು ಒಳ್ಳೆಯವನಾಗಿರೋದು. ಇವಾಗಿನ ಮಕ್ಕಳು ಯಾರ ತಂದೆ ತಾಯಿ ಮಾತಿಗೆ ಹ್ಞೂ ಅಂತಾರೆ ಹೇಳಿ? ಯಾವಾಗಲೂ ಅವ್ರು ಬಯಸ್ದಂಗೆ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ನಿಮ್ಮ ಮಗ ಮದುವೆ ವಿಷಯದಲ್ಲಿ ನಿಮ್ಮ ನಿರ್ಧಾರನೇ ಸರಿ ಅಂತ ಬಿಟ್ಟಿದಾನಲ್ವಾ? ನೀವು ಪುಣ್ಯ ಮಾಡಿದಿರ. ಹೌದೌದು ಪುರೋಹಿತ್ರೆ. ಮಗನೇ, ನಿನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನೀನು ಹೊರಡು. ನಾನು ಪುರೋಹಿತ್ರ ಹತ್ರ ಮಾತಾಡ್ಕೊಳ್ತೀನಿ. ಅಮ್ಮ, ಇವಾಗ ಹೇಳಿ, ನಿಮಗೆ ಯಾವ ಥರದ ಹುಡುಗಿ ಬೇಕು ನಿಮ್ಮನೆ ಸೊಸೆ ಆಗೋದಕ್ಕೆ ಅಂತ? ಪುರೋಹಿತ್ರೆ, ನಿಮಗೆ ಗೊತ್ತು ನನ್ನ ಮಗನ ಚಿಕ್ಕಲ್ಲಿಂದನೂ ನಾನು ಎಷ್ಟು ಜೋಪಾನ ಮಾಡಿ ಸಾಕಿದ್ದೀನಿ ಅಂತ. ಅವನು ಅಂದ್ರೆ ನನಗೆ ಪ್ರಾಣ. ಅವನು ಯಾವಾಗಲೂ ನನ್ನ ಜೊತೆ ಮೊದಲಿನ ಹಾಗೇನೆ ಇರಬೇಕು. ಹಾಗಿರ್ಬೇಕು ಅಂದ್ರೆ ನಮ್ಮ ಮನೆಗೆ ಬರೋ ಸೊಸೆ ನಾನು ಏನು ಹೇಳ್ತೀನೋ ಅದನ್ನ ಕೇಳ್ಕೊಂಡು ಇದ್ದಿರ್ಬೇಕು. ಅಯ್ಯೋ ಶಾರದಮ್ಮ, ಅದನ್ನ ಕೇಳ್ಬೇಕಾ? ನೀವು ನಿಮ್ಮ ಮಗನ ಎಷ್ಟು ಜೋಪಾನವಾಗಿ ಸಾಕಿದ್ದೀರಾ ಅನ್ನೋದನ್ನ ಇಡೀ ಊರೇ ಹೇಳ್ತಾರೆ. ಅದರಲ್ಲೂ ಇವಾಗ್ಲೂ ಆ ಜೋಪಾನ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಯಾವುದು ಕಡಿಮೆ ಆಗಿಲ್ಲ ನೋಡಿ. ಅವನಂತೂ ಈ ಮನೇಲಿ ಪುಟ್ಟ ಮಗು ಇದ್ದಾಗೆ ಇದ್ದಾನೆ. ಅದಕ್ಕೆಲ್ಲ ಕಾರಣ ನೀವೇ. ಹೌದಲ್ವೇ ಪುರೋಹಿತ್ರೆ? ಅಂತ ಮಗ ಮದುವೆ ಆದ್ಮೇಲೂ ಕೂಡ ನಾನು ಹೇಳ್ದಾಗೆ ನಾನು ಏನು ಹೇಳ್ತೀನೋ ಅದನ್ನ ಮಾಡ್ಕೊಂಡು ನನ್ನ ಜೊತೆ ಚೆನ್ನಾಗಿರ್ಬೇಕು. ಮದುವೆ ಆಗಿದೆ, ಹೆಂಡತಿ ಬಂದಿದ್ದಾಳೆ ಅಂತ ಬದಲಾಗಬಾರ್ದು. ಹಂಗಾಗ್ಬಾರ್ದು ಅಂದ್ರೆ ಮನೆಗೆ ಬಂದಿರೋ ಸೊಸೆ ನಾನು ಏನು ಹೇಳ್ತೀನೋ ಮಗನ ಹಾಗೆ ಅವಳು ಕೇಳ್ಕೊಂಡು ಹೋಗ್ಬೇಕು. ನನ್ನ ಕೇಳ್ದೆ ಯಾವುದನ್ನು ಏನು ಮಾಡಬಾರ್ದು. ಹಂಗಿದ್ರೆ ಮಾತ್ರ ಈ ಮನೇಲಿ ನನ್ನ ಮಗ ನಾನು ಹೇಳ್ದಾಗ ಕೇಳ್ಕೊಂಡಿರೋದಕ್ಕೆ ಸಾಧ್ಯ. ಇವಾಗಿನ ಮಕ್ಕಳು ಮದುವೆ ಆಗಿ ಬರೋದೇ ತಡ ಗಂಡನ್ನ ಒಲ್ಸ್ಕೊಂಡು ಅತ್ತೆ ಮಾವನಿಂದ ದೂರ ಮಾಡ್ಬಿಡ್ತಾರೆ. ಓಹೋ, ಅಂದ್ರೆ ಈ ಶಾರದಮ್ಮಂಗೆ ಮನೆ ಸೊಸೆ ಬೇಡ, ಮನೆ ಕೆಲಸದೋಳು ಬೇಕಾಗಿದೆ. ಇವ್ರಿಗೆ ಯಾವುದಕ್ಕೂ ನಮ್ಮ ಮನೆ ಕೆಲಸದೋಳನ್ನ ಒಂದ್ಸರಿ ಹೇಳ್ಬಿಡ್ತೀನಿ. ಅಮ್ಮ, ನೀವು ಹೇಳೋ ಎಲ್ಲ ಗುಣನೂ ನಮ್ಮ ಮನೆಗೆ ಬರೋ ಕೆಲಸ ಮಾಡೋಳಲ್ಲಿದೆ ನೋಡಿ. ಅವಳು ನಾವು ಹೇಳ್ದೇನೆ ಒಂದು ಕೆಲಸನೂ ಮಾಡಲ್ಲ. ನೀವು ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರೆ ನೀವೇನು ಹೇಳ್ತಿರೋ ಅದನ್ನೇ ಮಾಡ್ಕೊಂಡು ಹೋಗ್ತಾಳೆ. ಏನಯ್ಯ ಪುರೋಹಿತ್ರೆ, ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರಾ? ನನ್ನ ಮಗನ ರಾಜನ್ ತರ ಬೆಳೆಸಿದೀನಿ. ಅವನಿಗೆ ನಿಮ್ಮನೆ ಕೆಲಸ ಮಾಡೋಳನ್ನ ತಂದು ಮದುವೆ ಮಾಡೋದಕ್ಕಾಗತ್ತಾ? ಅಯ್ಯಯ್ಯೋ, ಅದು ಹಾಗಲ್ಲಮ್ಮ. ಅದೇನಂದ್ರೆ, ನೀವು ಎಲ್ಲ ಮಾತನ್ನು ನೀವು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿದ್ರಲ್ಲ. ಹಾಗಾಗಿ ನಮ್ಮನೆ ಕೆಲಸದವಳು ಕೂಡ ಎಲ್ಲಾನು ನಾವು ಹೇಳ್ದಂಗೆ ಕೇಳ್ತಾಳೆ. ನಾವು ಹೇಳ್ದಂಗೆ ಕೇಳ್ತಾಳೆ ಅಂದ್ರೆ ನಿಮ್ಮನೆಗೆ ಬಂದ್ಮೇಲೆ ನೀವು ಹೇಳ್ದಂಗೂ ಕೇಳ್ತಾಳೆ ಅಲ್ವಾ? ಹಾಗಾಗಿ ಹೇಳ್ದೆ ಅಷ್ಟೇ. ನೋಡಯ್ಯ ಪುರೋಹಿತ, ಈ ಮನೆ ನಂದು. ಹಾಗಾಗಿ ಬರೋ ಸೊಸೆ ಕೂಡ ನಾನು ಏನ್ ಹೇಳ್ತೀನೋ ಅದನ್ನೇ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಹೇಳ್ದೆ. ಹಾಗಂತ ನಿಮ್ಮನೆ ಕೆಲಸದವಳನ್ನೇ ನಮ್ಮನೆ ರಾಣಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ಅದು ಹಾಗಲ್ಲಮ್ಮ. ಅದೇನಂದ್ರೆ, ನೀವು ಹೇಳೋ ಹಾಗೆ ಎಲ್ಲಾನು ಕೇಳ್ಕೊಂಡು ಈ ಮನೇಲಿರೋ ಅಂತ ಹುಡುಗಿರು ಇವಾಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಹೇಳಿ? ನೀನ್ ಹೇಳೋದೇನೋ ನಿಜ ಪುರೋಹಿತ್ರೆ, ಆದ್ರೆ ನಾನು ನಿಮ್ ಕೈ ತುಂಬಾ ದುಡ್ಡು ಕೊಡ್ತೀನಲ್ಲ, ಹಾಗಾಗಿ ಎಲ್ಲಿ ಸಿಗ್ತಾರೆ ಅನ್ನೋದನ್ನ ಕಂಡ್ಕೊಂಡು ನಮ್ಮನೆ ಸೊಸೆ ಮಾಡಿ. ಓಹೋ, ಕೈ ತುಂಬ ದುಡ್ಡು ಕೊಡ್ತೀನಿ ಅಂತಿದ್ದಾರೆ. ಹೇಗೋ ನನಗೆ ಗೊತ್ತಿರೋರಲ್ಲಿ ಬಡವರು ತುಂಬ ಜನ ಇದ್ದಾರೆ. ಅವ್ರನ್ನೇ ಯಾರನ್ನಾರು ಇವ್ರ ಮನೆ ಸೊಸೆ ಮಾಡಬೇಕು. ಹೇಗೋ ಆ ಹುಡುಗಿರು ಸ್ವಲ್ಪ ಸೈಲೆಂಟು ಕೂಡ ಇರ್ತಾರೆ. ಮದುವೆ ಆದಮೇಲೆ ಇವರಿಬ್ಬರ ಮಧ್ಯೆ ಏನೇ ತೊಂದರೆ ಆದರೂ ನನಗೇನು ಸಮಸ್ಯೆ ಇರಲ್ಲ. ಹೌದೌದು, ಇದೇ ಒಳ್ಳೆ ಟೈಮ್. ನನ್ ಬಾಯಲ್ಲಿ ನಾನು ಮಾತಾಡ್ತಾನೆ ಇದ್ದೀನಿ ಪುರೋಹಿತ್ರೆ, ನೀವೇನ್ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ಅದೇನಿಲ್ಲ ಅಮ್ಮೋರೆ, ನೀವು ಹೇಳ್ತಾ ಇದ್ರಲ್ವಾ ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ನನಗೆ ಗೊತ್ತಿರೋರಲ್ಲಿ ಯಾರಾದರೂ ಇದ್ದಾರಾ ಅಂತ ಯೋಚನೆ ಮಾಡ್ತಿದ್ದೆ. ಒಬ್ರು ಹುಡುಗಿ ಇದ್ದಾಳೆ, ಆದರೆ ಅವ್ರ ಮನೇಲಿ ಒಂದು ಸ್ವಲ್ಪ ಬಡತನ ಇದೆ. ನಿಮ್ಮ ಸ್ಟೇಟಸ್ಸಿಗೆ ಅವಳು ಮ್ಯಾಚ್ ಆಗಲ್ಲ. ಓ, ಈ ಪುರೋಹಿತರು ಬಡವ್ರ ಮನೆ ಹುಡುಗಿ ಅಂತ ಹೇಳ್ತಿದ್ದಾರೆ. ಬಡತನ ಅವ್ರ ಮನೇಲಿ ಇದೆ ಅಂದಾಗ
ನಾವೇ ಎಲ್ಲ ಖರ್ಚಾಕಿ ಮದುವೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ಬರಬೇಕು. ಅವಾಗ ನಾನು ಏನು ಹೇಳ್ತೀನೋ ಅದನ್ನ ಕೇಳ್ಕೊಂಡು ಈ ಹುಡುಗಿನೂ ಬಿದ್ದಿರ್ತಾಳೆ. ಅವಾಗ ನನಗೂ ಯಾವ ತೊಂದರೆನೂ ಇರಲ್ಲ, ನನ್ನ ಮಗ ನನ್ನಿಂದ ದೂರನೂ ಆಗಲ್ಲ. ಅಮ್ಮೋರೆ, ಆ ಮನೇಲಿ ಬಡತನ ಒಂದಿದೆ ಬಿಟ್ರೆ ಇನ್ಯಾವುದಕ್ಕೂ ಕೊರತೆ ಇಲ್ಲ ನೋಡಿ. ಹುಡುಗಿ ಒಳ್ಳೆ ದಂತದ ಗೊಂಬೆ ಇದ್ದಾಗಿದ್ದಾಳೆ. ಅವಳನ್ನ ಕೈ ತೊಳೆದು ಮುಟ್ಟಬೇಕು ಅನ್ಸುತ್ತೆ ಯಾರಿಗೆ ಆದ್ರೂ ಅಷ್ಟೆ. ಅದು ಅಲ್ದೇನೆ ಗುಣ ನಡತೆ ಎಲ್ಲಾನು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಈ ಮನೆಗೆ ಹೇಳ್ ಮಾಡ್ಸಿದ ಹುಡುಗಿ ಅವಳು. ಹೌದಾ ಪುರೋಹಿತ್ರೆ, ನೀವೇ ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ರೆ ನಮಗೆ ಇನ್ನೇನ್ ತೊಂದ್ರೆ? ಬಡವರಾದ್ರೆ ಏನಾಯ್ತು, ಹುಡುಗಿ ಒಳ್ಳೆಯವಳು, ತುಂಬಾ ನಡತೆ ಗುಣ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಅದು ಅಲ್ದೇನೆ ನೋಡೋಕೆ ತುಂಬಾ ಸುಂದರವಾಗಿದ್ದಾಳೆ ಅಂತಾನೂ ಹೇಳ್ತಿದ್ದೀರಾ. ನಮಗೆ ಅಷ್ಟು ಒಳ್ಳೆ ಹುಡುಗಿ ಈ ಮನೆ ಸೊಸೆ ಆಗ್ತಾಳೆ ಅಂದ್ರೆ ನಾವು ಸಿರಿತನನೆಲ್ಲ ನೋಡೋದಕ್ಕೆ ಹೋಗ್ತೀವಾ ಹೇಳಿ? ನಮಗಂತೂ ಯಾವುದೇ ಅಬ್ಜೆಕ್ಷನ್ ಇಲ್ಲ ನೋಡಿ. ಈ ಮದ್ವೆನ ನಾವೇ ಖರ್ಚೆಲ್ಲ ಹಾಕಿ ಮದ್ವೆ ಮಾಡ್ಕೊಂಡು ಬರ್ತೀವಿ. ಅವ್ರು ಯಾವ ಖರ್ಚು ಮಾಡೋದು ಬೇಡ. ಹುಡುಗಿ ನಾನು ಹೇಳ್ದಾಗ ಕೇಳ್ಕೊಂಡು ಈ ಮನೇಲಿ ಹೊಂದ್ಕೊಂಡಿದ್ರೆ ಅಷ್ಟೇ ಸಾಕು ನಮ್ಗೆ. ಒಟ್ನಲ್ಲಿ ಇವ್ರು ಹೇಳ್ದಾಗೆ ಆ ಹುಡುಗಿ ಕೇಳ್ಕೊಂಡಿರ್ಬೇಕು ಅನ್ನೋದೇ ಇವ್ರ ಆಸೆ. ಏನಾಗುತ್ತೋ. ಪುರೋಹಿತ್ರೆ, ಏನಾದ್ರೂ ಹೇಳಿದ್ರಾ? ಏನೋ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಮ್ಮೋರೆ. ಸರಿ, ಹಾಗಾದ್ರೆ ಶಾರದಮ್ಮವ್ರೆ, ನಾನಿನ್ನ ಹುಡುಗಿ ಮನೆಗೆ ವಿಷಯ ತಿಳಿಸ್ತೀನಿ. ನಿಮಗೂ ಒಪ್ಪಿಗೆ ಅವರಿಗೂ ಒಪ್ಪಿಗೆ ಇದ್ರೆ ಮದ್ವೆ ತಯಾರಿ ಮುಂದುವರಿಸ್ಬೋದು. ಏನಂತೀರಾ? ಸರಿ ಸರಿ, ನಮಗಂತೂ ಸಂಪೂರ್ಣ ಒಪ್ಪಿಗೆ ಇದೆ. ಶಾರದಾ ಮೊದ್ಲಿಂದಾನು ತನ್ನ ಮಗನ ತನ್ನ ಸರ್ಗಲ್ಲೇ ಇಟ್ಕೊಂಡು ತುಂಬಾ ಜೋಪಾನವಾಗಿ ಸಾಕಿರ್ತಾಳೆ. ಅವನ್ ಬೇಕು ಬೇಡಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಅದು ಅಲ್ದೇನೆ ರಮಣ್ ಕೂಡ ತಾಯಿ ಇಚ್ಛೆ ಅಂತಾನೆ ತಾಯಿ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾ ಇರ್ತಾನೆ. ಇವಳಿಗೆ ಕೂಡ ಅದೇ ಬೇಕಾಗಿರುತ್ತೆ. ತನ್ನ ಮಗ ಯಾವತ್ತೂ ತಾನು ಹಾಕಿರೋ ಕೆರೆನ ದಾಟ್ಬಾರ್ದು ಅನ್ನೋದು ಅವಳ ಆಸೆ. ಮುಂದೆ ಮಗನ್ ಮದ್ವೆ ಮಾಡಿದ್ರೆ ಮನೆಗ್ ಬರೋ ಸೊಸೆ ತನ್ನ ಮಗನ ಅವಳು ಕೈವಶ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಅನ್ನೋದು ಅವಳ ಯೋಚನೆ. ಹಾಗಾಗಿನೇ ಮನೆಗ್ ಬರೋ ಸೊಸೆ ಎಲ್ಲಾನು ತಾನು ಹೇಳ್ದಾಗ ಕೇಳ್ಕೊಂಡು ಸೈಲೆಂಟ್ ಆಗಿರ್ಬೇಕು ಅನ್ನೋದು ಅವಳ ಆಸೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಶಾರದಾ ಅಂದ್ಕೊಂಡ ಹಾಗೆ ಬಡವ್ರ ಮನೆ ಹುಡುಗಿನ ತಂದು ತನ್ನ ಮಗನ ಜೊತೆ ಅದ್ದೂರಿಯಾಗಿ ಮದ್ವೆ ಕೂಡ ಮಾಡ್ತಾಳೆ. ಹೀಗೆ ನಮ್ಮನೆ ನಿಮ್ಮನೆ ಅಷ್ಟೆಲ್ಲ ದೊಡ್ಡದಾಗಿಲ್ಲ. ಅದು ಹೊಲ್ದೇನೆ ಇದು ಕರಿನೆಲ. ನಿಮ್ಗೆ ಸೆಟ್ ಆಯ್ತೋ ಇಲ್ಲೋ, ನೀವೇನು ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಅಯ್ಯೋ ಬೀಗ್ರೆ, ಇದೇನು ಈ ಥರ ಮಾತಾಡ್ತಿದ್ದೀರಾ? ಈ ಶ್ರೀಮಂತಿಕೆ ಮನೆ ದೊಡ್ಡದು ಚಿಕ್ಕದು ಇದರಲ್ಲೆಲ್ಲ ಏನಿದೆ? ನೀವು ನಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರಲ್ಲ, ಅದೇ ಸಾಕು. ಎಲ್ಲರೂ ಅದನ್ನೇ ತಾನೇ ಬಯಸೋದು. ನಿಜವಾಗ್ಲೂ ನಿಜವಾಗ್ಲೂ ನಿಮ್ ತುಂಬ ದೊಡ್ಡ ಗುಣ ಬೀಗ್ರೆ. ನಮ್ಮಂಥ ಬಡವರ ಮನೆಯಿಂದ ಹುಡುಗಿನ ನಿಮ್ಮ ಮನೆಗೆ ತಗೊಂಡು ಹೋಗ್ತಿದ್ದೀರಾ ಅಂದರೆ ಅದರಲ್ಲೇ ಗೊತ್ತಾಗ್ತಿದೆ ನೀವು ಎಷ್ಟು ಒಳ್ಳೆಯವರು ಅಂತ. ಅಯ್ಯೋ ಅದೇನು ಮಾತು ಅಂತ ಆಡ್ತಿದ್ದೀರಾ? ದೊಡ್ಡವರು ಚಿಕ್ಕವರು ಅಂತೆಲ್ಲ ಹೀಗೆಲ್ಲ ಮಾತಾಡಬೇಡಿ. ನೋಡಿ, ಈ ಮನೆಯಿಂದ ಹುಡುಗಿ ತಗೊಂಡೋಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅನ್ಸತ್ತೆ. ನಿಮ್ಮ ಮಗಳು ತುಂಬ ಒಳ್ಳೆಯವಳು ಅಂತ ನಮ್ಗೆಲ್ಲರಿಗೂ ತುಂಬ ಚೆನ್ನಾಗೇ ಗೊತ್ತು. ಹಾಗಾಗಿನೇ ನಾವು ಇಲ್ಲಿಗೆ ಬಂದು ಹುಡುಗಿ ಕೇಳಿ ನನ್ನ ಮಗನಿಗೆ ನಿಮ್ಮ ಮಗಳ ಜೊತೆ ಮದುವೆ ಮಾಡಿಸಿದ್ದು. ಬೀಗ್ರೆ, ನನ್ನ ಮಗಳು ಏನಾದರೂ ತಿಳಿದೇನೋ ತಿಳಿದೋ ತಪ್ಪು ಮಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಆಯ್ತಾ? ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಡಿ. ನೋಡಿ, ನಿಮ್ಮ ಮಗಳನ್ನ ನನ್ನ ಸ್ವಂತ ಮಗಳಾಗೆ ನೋಡ್ಕೋತೀನಿ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೀವು ಆರಾಮಾಗಿ ನೆಮ್ಮದಿಯಾಗಿರಿ. ನೀನು ಅಷ್ಟೇ ಮಗಳೇ, ತುಂಬ ಜೋಪಾನವಾಗಿರು ಆಯ್ತಾ? ಅತ್ತೆ ಮಾವ ಗಂಡ ಎಲ್ರ ಜೊತೆನೂ ನೀನು ಕೋಪ ಮಾಡ್ಕೊಬಾರ್ದು. ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಆಯ್ತಾ? ಯಾವ ತಪ್ಪನ್ನು ಮಾಡಬಾರ್ದು. ಸರಿ ಅಮ್ಮ, ನೀನು ಹೇಳ್ದಾಗೆ ಇರ್ತೀನಿ. ನೀನು ಅಪ್ಪನೂ ಸ್ವಲ್ಪ ಜೋಪಾನವಾಗಿರಿ ಆಯ್ತಾ? ನಿಮ್ಮ ಆರೋಗ್ಯನೂ ಜೋಪಾನವಾಗಿ ನೋಡ್ಕೊಳ್ಳಿ. ಅಯ್ಯೋ ಜ್ಯೋತಿ, ಯಾಕಮ್ಮ ಹೇಳ್ತಿದ್ಯಾ? ನಮ್ಮನೆಗೆ ತಾನೇ ಬರ್ತಿರೋದು ನೀನು. ನಾನು ನಿನ್ನ ಮಗಳ ಥರನೇ ನೋಡ್ಕೋತೀನಿ ನೋಡು. ಇವಾಗತ್ತು ನಿಮ್ಮ ಮಂಗು ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಅದು ಅಲ್ದೇನೆ ಇವಾಗಲೇ ತುಂಬ ಟೈಮ್ ಆಗಿದೆ. ನಾವಿನ್ನೂ ಅಷ್ಟು ದೂರ ಹೋಗಬೇಕು. ಹೊರಡಣ್ವಾ? ಹೌದು ಮಗಳೇ, ಬೀಗ್ರೆ ಹೇಳ್ತಿರೋದು ಸರಿಯಾಗಿದೆ. ನೀನು ಇವಾಗ ತಾನೇ ಹೊರಟಿದ್ಯಾ ಗಂಡನ ಮನೆಗೆ. ಹೀಗೆ ಅಳ್ತಾ ಹೋಗೋದು ಸರಿಯಾಗಲ್ಲ ನೋಡು. ಸಂತೋಷವಾಗಿ ಹೋಗು, ಅಲ್ಲಿ ಆರಾಮಾಗಿರು ಆಯ್ತಾ? ನಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನಮಗೆ ನೆನಪಾದ್ರೆ ನಾವೇ ಬರ್ತೀವಿ ನೀನು ನೋಡೋದಕ್ಕೆ. ನಿನಗೆ ನೆನಪಾದ್ರೆ ನೀನು ಬಾ. ಸರಿ ಅಮ್ಮ, ನಾವಿನ್ನು ಹೊರಡ್ತೀವಿ ಹಾಗಾದ್ರೆ. ಶಾರದಾ ತನ್ನ ಸೊಸೆನ ಮಗಳಾಗೇನೆ ನೋಡ್ಕೋತೀನಿ ಅಂತೇನೋ ಹೇಳಿದಾಳೆ. ನಿಜವಾಗ್ಲೂ ಅವಳು ತನ್ನ ಸೊಸೆನ ಮಗಳಾಗೇನೆ ನೋಡ್ಕೋತಾಳ? ಮುಂದೆ ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.